एसटीएन चैनल ब्रेकिंग न्यूज। प्रियांक खड़गे को मिली धमकी, सरकारी परिसरों से आरएसएस की गतिविधियों को हटाने की मांग से राजनीतिक बवाल। नमस्ते, आप एसटीएन न्यूज देख रहे हैं। आज की बड़ी खबर राज्य के ग्रामीण विकास और आईटी मंत्री प्रियांक खड़गे के बारे में है, जिन्होंने सरकारी परिसरों, स्कूलों, पार्कों और मैदानों में आरएसएस की गतिविधियों पर प्रतिबंध लगाने की अपील की है और इसके बाद उन्हें धमकी भरे फोन आ रहे हैं। हाल ही में उन्होंने आरोप लगाया है कि पिछले 2 दिनों से उनका फोन बंद नहीं हो रहा है। उन्हें बार बार धमकियां, व्यवधान और गाली गलौज वाले संदेश मिल रहे हैं। उनका दावा है कि ये हमले इसलिए किए जा रहे हैं क्योंकि उन्होंने सरकारी संपत्तियों पर आरएसएस की गतिविधियों पर सवाल उठाया था। मंत्री प्रियांक खड़गे ने मुख्यमंत्री सिद्धारमैया को पत्र लिखकर सरकारी परिसरों जैसे स्कूल, कॉलेज परिसर, पार्क, आरएसएस के कार्यक्रम शाखाओं पर प्रतिबंध लगाने की मांग की है। आइए देखते हैं। मंत्री प्रियांक खड़गे का इंटरव्यू ऐसे ही देखते रहिए। एसटीएन चैनल फेसबुक, यूट्यूब, इंस्टाग्राम प्रति फॉलो कीजिए। लाइक, शेयर, कमेंट करना ना भूले। धन्यवाद। ನೋಡಿ ಇವರೇ ಸಹಜ. ನಮಗೆ ನೆನಪಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ನಾನೇ 2-3 ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಅವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು. ಪಾಪ ಕಂಪ್ಲೇಂಟ್ FIR ಎಲ್ಲ ದಾಖಲಾಯಿತು. ಅವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು. ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು. ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಸರ್ ಇವೆಲ್ಲನೂ ಕೂಡ ಹೊರ ದೇಶದಿಂದ ಬರ್ತಾ ಇದೆ, ಇದು ನಂಬರ್ ಯಾವುದೋ ಒಂದು ದೇಶದಿಂದ ಇರ್ತದೆ, ಆದರೆ IP ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ, ಅದು ಚೈನಾಯಿಂದ ಬರ್ತದೋ, ಈಸ್ಟರ್ನ್ ಯುರೋಪಿಂದ ಬರುತ್ತೋ, ಅಮೇರಿಕಾಯಿಂದ ಬರುತ್ತೋ ಗೊತ್ತಾಗೋದಿಲ್ಲ. ಪ್ರಯತ್ನ ನಾವು ಮಾಡಿದ್ದೀವಿ ಸರ್, ಆದರೆ ಇದ್ರ ಮೀರಿ ನಾವು ಮಾಡೋಕ್ಕಾಗಲ್ಲ ಅಂತ ಅಧಿಕೃತವಾಗಿ ಬಂದು ತಿಳಿಸಿದರು. ಇವಾಗ ಈಗಲೂ ಅದೇ ನಡೆದಿದೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ಸೊ ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಹೆದರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಏನು ಹೆದರಿಕೆ ಬೇಕು ಇಲ್ಲ, ಬರೋದಿಲ್ಲ. ಅದು ಇಟ್ ಈಸ್ ಕಂಟಿನ್ಯೂಸ್ ನಂಬರ್ಸ್ ಇರ್ತದೆ. ಕೆಲವು ಕಾಲರ್ ID ಅಂತ ಅಷ್ಟೇ ಬರುತ್ತೆ, ಕೆಲವುದು ನೋ ಕಾಲರ್ ID ಅಂತ ಬರುತ್ತೆ. ಸೊ ಕೆಲವುದು ಅಂತಾರಾಷ್ಟ್ರೀಯ ನಂಬರ್ಗಳು ಬರ್ತದೆ. ಲ್ಯಾಂಗ್ವೇಜ್ ಏನಂದರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಕ ಶಬ್ದದಲ್ಲಿ ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಇಷ್ಟೇ. ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮಗೆ.